ವಿಶ್ವ ಕ್ಯಾರೆಟ್ ಡೇ ಪ್ರಯುಕ್ತ ಇವತ್ತು ನಾವು ಕ್ಯಾರೆಟಿನ ತಂಬಳಿ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೇವೆ. ಇದನ್ನು ತಂಬಳಿ ಹಾಗೆ ಊಟಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು. ಹಾಗೆಯೇ ಮಜ್ಜಿಗೆ ಹಾಗೆ ಮಸಾಲೆ ಮಜ್ಜಿಗೆ ಹಾಗೆ ಕ್ಯಾರೆಟ್ ಮಜ್ಜಿಗೆ ಅಂತೇಳಿ ಕುಡಿಲಿಕ್ಕೆ ಕೂಡ ಸೂಪರ್ ಆಗಿರ್ತಿದ್ದು. ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಯ್, ನಾನು ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕ್ಯಾರೆಟ್ ಆರೋಗ್ಯಕ್ಕೆ ಬಹಳ ಉತ್ತಮ. ಹಾಗೆ ಅದನ್ನು ಯಾವುದೇ ರೀತಿಯಲ್ಲಿ ಬಳಸಿ ನೀವು ಆದಷ್ಟು ಹಸಿ ಆದರೆ ಒಳ್ಳೆಯದು. ಕ್ಯಾರೆಟ್ ಬೇಯಿಸಿದರೆ ಶುಗರ್ ಇರೋರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಹಸಿಯಾದ ಕ್ಯಾರೆಟನ್ನು ಯಾವುದೇ ರೀತಿಯಾಗಿ ಬಳಸ್ಬೋದು. ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಪಾಯಸ ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಕ್ಯಾರೆಟ್ ಸಲಾಡ್ ಕೂಡ ಮಾಡ್ಕೊಳ್ಬೋದು ಇದೇ ರೀತಿ. ನಾನಿವತ್ತು ತಂಬಳಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ತಗೊಂಡಿರೋದು ಒಂದು ಸಣ್ಣ ಕ್ಯಾರೆಟು. ಇದನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೇನೆ. ಕ್ಯಾರೆಟ್ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದು ತುರಿದಿಟ್ಕೊಂಡಿದ್ದೇನೆ. 1 ಕಪ್ಪಷ್ಟು ಕಾಯಿ, 1 ಕಪ್ಪಷ್ಟು ಮಜ್ಜಿಗೆ, ಹಾಗೆಯೇ ತುರಿದ 1 ಕಪ್ ಕ್ಯಾರೆಟು. ಇದರ ಜೊತೆಗೇ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೂ ಶುಂಠಿ, ಖಾರಕ್ಕೆ ಬೇಕಾದಷ್ಟು ನನಗೆ ಗಾಂಧಾರಿ ಮೆಣಸಿತ್ತು, ಹಾಗಾಗಿ ನಾನು ಗಾಂಧಾರಿ ಮೆಣಸನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ನೀವು ಹಸಿ ಮೆಣಸು ಹಾಕ್ಕೊಳ್ಬೋದು. ಗಾಂಧಾರಿ ಮೆಣಸು ಇಲ್ಲ ಅಂತೇಳಿ ಆದರೆ ಗಾಂಧಾರಿ ಮೆಣಸು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಹೆಚ್ಚಾಗಿ ಗಾಂಧಾರಿ ಮೆಣಸನ್ನೇ ಉಪಯೋಗಿಸ್ಕೊಳ್ತೇನೆ. ಈಗ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿಯನ್ನು ಹಾಕ್ಕೊಂಡು, ನೀವು ಮಜ್ಜಿಗೆ ಹಾಗೆ ಮಾಡೋದಿದ್ರೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ತಂಬಳಿ ಹಾಗೆ ಮಾಡೋದಿದ್ರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಖಾರಕ್ಕೆ ಬೇಕಾದಷ್ಟು ಗಾಂಧಾರಿ ಮೆಣಸು, 1 ಇಂಚಷ್ಟು ಶುಂಠಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಇಲ್ಲಿ ಕ್ಯಾರೆಟನ್ನು ರುಬ್ಬುವಾಗ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲ ಆಮೇಲೆ ತರಿತರಿಯಾಗಿ ಕೂಡ ಸೇರಿಸ್ಕೊಳ್ಬೋದು. ಅಥವಾ ನಿಮಗೆ ಹಸಿ ಇಷ್ಟ ಇಲ್ಲ ಅಂತಂದರೆ ಒಂಚೂರು ಬಾಡಿಸ್ಕೊಳ್ಬೋದು. ನಾನಿಲ್ಲಿ ಹಾಗೇ ಹಾಕಿಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಬಿದ ಪೇಸ್ಟನ್ನು ಈಗ ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಳ್ಬೋದು. ನಾನೀಗ ಅರ್ಧ ಕಪ್ಪಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಕಪ್ಪಷ್ಟು ಮಜ್ಜಿಗೆ ಹಾಕಿಕೊಳ್ತಾ ಇದ್ದೇನೆ. ಮಜ್ಜಿಗೆ ಇಲ್ಲ ಅಂತಾದರೆ ನೀವು ಮೊಸರನ್ನು ಕೂಡ ಹಾಕ್ಕೊಳ್ಬೋದು. ಹೆಚ್ಚಾಗಿ ಸಿಟಿಗಳಲ್ಲೆಲ್ಲ ಮಜ್ಜಿಗೆ ಕಡಿಮೆ ಇರ್ತದೆ, ಆವಾಗ ನೀವು ಮೊಸರನ್ನು ಉಪಯೋಗಿಸ್ಕೊಳ್ಬೋದು. ಮೊಸರನ್ನು ಒಂದು ಸ್ವಲ್ಪ ಬೀಟ್ ಮಾಡಿದರೆ ಮಜ್ಜಿಗೆ ಆಗ್ತದೆ ಅದು. ಈಗ ಇದಕ್ಕೆ 1 ಕಪ್ಪಷ್ಟು ಕ್ಯಾರೆಟ್, ಅಂದರೆ 1 ಕ್ಯಾರೆಟನ್ನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೇನೆ. ದೊಡ್ಡದಾಗಿ ತುರಿದ್ರೆ ಬಾಯಿಗೆ ಸಿಗ್ತದೆ, ಹಾಗಾಗಿ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೇನೆ. ಇದಕ್ಕೊಂದು ಒಗ್ಗರಣೆ, ಕರಿಬೇವು, ಸಾಸಿವೆ, ಮೆಣಸು. ನಿಮಗೆ ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಇದನ್ನು ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಊಟಕ್ಕೆ ತಂಬಳಿ ರೆಡಿ ಆಯಿತು. ಈಗ ಇದನ್ನು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಒಂದು ಲೋಟಕ್ಕೆ ಹಾಕ್ಕೊಂಡು ಅದನ್ನು ಮಜ್ಜಿಗೆ ಥರ ಕೂಡ ಕುಡಿಬೋದು. ನಾನಿದನ್ನು 3 ಲೋಟದಷ್ಟು ನೀರು ಹಾಕಿದೆ ಅದಕ್ಕೆ. ನೋಡಿ, ಆರಾಮಾಗಿ ರುಚಿಯಾದ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಕ್ಯಾರೆಟ್ ಮಜ್ಜಿಗೆ ನೀರು ಕೂಡ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.